ಜಗಳೂರು ತಾಲೂಕು ಮಾದಿಗ ಒಳ ಮೀಸಲಾತಿ ಹೋರಾಟಗಾರರಿಂದ ರಾಜ್ಯ ಹೆದ್ದಾರಿ ಬಂದ್ ಕರೆ ನೀಡಿ ಒಳ ಮೀಸಲಾತಿ ಅನ್ವಯ 54,000 ಹುದ್ದೆಗಳನ್ನು ಭರ್ತಿ ಮಾಡಿ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಒತ್ತಾಯಿಸಿದ್ದಾರೆ. ಜಗಳೂರು ತಾಲೂಕಿನ ಹೊರವಲಯದಲ್ಲಿರುವ ರಾಜ್ಯ ಹೆದ್ದಾರಿ ಬಂದ್ ಕರೆ ನೀಡಿ ಒತ್ತಾಯಿಸಿದ್ದಾರೆ. ಇನ್ನು ಪ್ರತಿಭಟನೆಕಾರರನ್ನು ಪೊಲೀಸ್ ಇಲಾಖೆಯವರು ಅರೆಸ್ಟ್ ಮಾಡಿ ಮತ್ತೆ ಪುನಃ ಕೈಬಿಡಲಾಯಿತು. ಪೊಲೀಸ್ ಇಲಾಖೆ ವಿರುದ್ಧ ಪ್ರತಿಭಟನಾಕಾರರು ಸಿಡಿದೆದ್ದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಒಳ ಮೀಸಲಾತಿ ಹೋರಾಟಗಾರರಾದ ಕುಬೇರಪ್ಪ ಗೌರಿಪುರ ಹಾಗೂ ಅಂಬೇಡ್ಕರ್ ಪುತ್ಥಳಿ ಸಮಿತಿ ಅಧ್ಯಕ್ಷ ಪೂಜಾರ್ ಸಿದ್ದಪ್ಪ, ಕಾಂಗ್ರೆಸ್ ಮುಖಂಡರಾದ ರುದ್ರೇಶ್, ಗುತ್ತಿದುರ್ಗ ಮಹಾಂತೇಶ್, ಮಲೆಮಚ್ಕೆರೆ ಸತೀಶ್ ಸೇರಿದಂತೆ ಮುಂತಾದವರು 100ಕ್ಕೂ 150ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸಮಾಜ ಕಲ್ಯಾಣ ಮಂತ್ರಿ ಎಸ್ ವಿ ಪರಮೇಶ್ವರ್ ಅವರಿಗೆ ಆ ಒಂದು ವಿರುದ್ಧ ಮಾನ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅವರು ಇವತ್ತು ಈ ಸಮಾಜಕ್ಕೆ ಬಹಳ ಅನ್ಯಾಯ ಮಾಡ್ತಾ ಇದೆ. ನೋಡಿ, ಸುಮಾರು ವರ್ಷಗಳಿಂದ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ನಡೆಯಿತು. ಅದಾದ್ಮೇಲೆ ಮಾಧವ್ ಸಾಬ್ ಕಮಿಟಿ ಬಿಜೆಪಿ ಸರ್ಕಾರದ ಅದು ಕೂಡ ನಡೆಯಿತು. ಈಗ ಎನ್ ನಾಗಮೋಹನ್ ದಾಸ್ ವರದಿ ಕೂಡ ಇದ್ರೂ ಕೂಡ ಮಾನ್ಯ ರಾಜ್ಯಪಾಲರು ಮೊನ್ನೆ ಹೋದ್ವಾರ ಬುಧವಾರ ದಿವಸ ಅಂಕಿತ ಹಾಕಿದ್ದಾರೆ ಸರ್ಕಾರದಲ್ಲಿ. ಅದಕ್ಕೆ ನಾವು ಖುಷಿ ಪಟ್ವಿ, ಆಯ್ತು ನಮ್ಗೆ ಒಳ ಮೀಸಲಾಯ್ತು ಆಯ್ತು ಅಂತ. ಆದ್ರೆ ಅವತ್ತು ಸಂಜೆನೆ ಕ್ಯಾಬಿನೆಟ್ ಮೀಟಿಂಗ್ ಕರೆದು ನಮ್ಮ ಒಳ ಮೀಸಲಾತಿ ವಿರೋಧಿ HC ಮಹದೇವಪ್ಪ ಮತ್ತು ಸಂಘಟಕರು ನಮ್ಮ ಮಾದಿಗರನ್ನ, ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ 68 ಲಕ್ಷದ ಮಾದಿಗ ಜನರನ್ನ ಕೇಳಿಸ್ತಾ ಇದ್ದಾರೆ. ಡಾಕ್ಟರ್ HC ಮಹದೇವಪ್ಪನವರೇ, ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇವತ್ತು ಈ ಸಮುದಾಯನ ನೀವು ಧ್ವಂಸ ಮಾಡ್ತಾ ಇದ್ದೀರಾ. ಈ ಸಮುದಾಯಕ್ಕೆ ನ್ಯಾಯ ಕೊಡ್ದಂಗೆ ಈ ಸಮುದಾಯನ ಹಾಳು ಮಾಡ್ತಾ ಇದ್ದೀರಾ. ಒಳ ಮೀಸಲಾತಿ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದು, ಕಾನೂನುಬದ್ಧವಾಗಿರ್ತಕ್ಕಂಥದ್ದು, ಸಂವಿಧಾನಬದ್ಧವಾಗಿರ್ತಕ್ಕಂಥ ಒಳ ಮೀಸಲಾತಿ. ಜಸ್ಟಿಸ್ ಅವರು ನ್ಯಾಯಮೂರ್ತಿಗಳಲ್ವಾ? ನಾಗಮೋಹನ್ ದಾಸ್ ಅವರು ನ್ಯಾಯಮೂರ್ತಿಗಳಲ್ವಾ? ಸದಾಶಿವ ಅವರು ನ್ಯಾಯಮೂರ್ತಿಗಳಲ್ವಾ? ಮಾಧುಸ್ವಾಮಿ ಅವರು ನ್ಯಾಯವಾದಿಗಳಲ್ವಾ? ಎಷ್ಟು ಒಂದು ಕಮಿಟಿಗಳು ಮಾಡಿದ್ರು, ಇವತ್ತು ಆ ಕಮಿಟಿಗಳನ್ನ ತಿರಸ್ಕಾರ ಮಾಡಿ ಒಂದೇ ಒಂದು ಗಂಟೆ ಒಂದು ದಿನದಲ್ಲಿ ಅದನ್ನ ಡಿಸ್ಕ್ವಾಲಿಫೈಡ್ ಮಾಡ್ತೀರಾ? ಸ್ವಾಮಿ, ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಇಡೀ ಕರ್ನಾಟಕದ ಮಾದಿಗರನ್ನ ನೀವು ಕೇಳಿಸ್ತಾ ಇದೀರಾ. ಈ ಒಳ ಮೀಸಲಾತಿ ಕಾನೂನುಬದ್ಧವಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನ, ಸಂವಿಧಾನವಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನ ನೀವು ಧ್ವಂಸ ಮಾಡಕ್ಕೆ ಹೊರಟಿದ್ದೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಸಮುದಾಯಗಳಿಗೆ ಬಹಳ ನೋವಿದೆ. ನಾವು ನಮ್ಮ ಬೇಡಿಕೆಗಳು ಈಡೇರಲೇಬೇಕು. ಏನು 56,432 ಹುದ್ದೆಗಳನ್ನ ಸರ್ಕಾರ ಮಂಜೂರು ಮಾಡಿದೆ, ಅದು ಕ್ಯಾಬಿನೆಟ್ ಅಲ್ಲಿ ಹಸ್ತವಾಗಿದೆ. ಅದಕ್ಕೆ ನಾವು ಸ್ವಾಗತಾರ್ಹ. ಆದರೆ ಒಳ ಮೀಸಲಾತಿ ಇಲ್ಲದೆ ನೀವು ಏಕಾಏಕಿ ಮೊದಲು ಹೆಂಗಿತ್ತು ಆ ಥರ 101 ಜಾತಿಗಳಿಗೆ ಅಂತ ಮಾಡಿದ್ರಲ್ಲ, ಆಗ ಸಂವಿಧಾನಬದ್ಧವಾಗಿರ್ತಕ್ಕಂಥ ಮೀಸಲಾತಿ ವರದಿಯನ್ನು ನೀವು ಹಾಳು ಮಾಡ್ಬೇಕಿತ್ತಲ್ಲ. ಅಂದ್ರೆ ನೀವು ಸಂವಿಧಾನ ವಿರೋಧಿಗಳ ಅರ್ಥ. ನೀವು ಹೇಳ್ತೀರಾ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಅಂತ ಹೇಳ್ತೀರಾ, ಪ್ರಸ್ತಾವನೆ ಅಂತ ಹೇಳ್ತೀರಾ. ಸಂವಿಧಾನ ನಡ್ಕೋಬೇಕಲ್ಲ ನೀವು. ಸಮಾಜದ ಶೋಷಿತ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೀವು ಇದ್ದೀರಾ. ಯಾಕ್ರಿ ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ಏನ್ರಿ? ನೀವು ಅರ್ಥ ಮಾಡ್ಕೋಬೇಕಲ್ವ ನೀವು. ಸಮಾಜ ಕಲ್ಯಾಣ ಅಂದ್ರೆ ಈ ಶೋಷಿತ ಸಮುದಾಯಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಇಲಾಖೆ. ಆ ಇಲಾಖೆಯಲ್ಲಿ ಒಂದೇ ಒಂದು ಕಮ್ಯುನಿಟಿಗೆ ನೀವು ನಿಮ್ಮ ಕಮ್ಯುನಿಟಿಗೆ ನೀವು ಸೆಕ್ಯೂರಿಟಿ ಕೊಡ್ತೀರಲ್ಲ. ಇದು ನಾವಿಲ್ಲಿರ್ತಕ್ಕಂಥ SC ST ಸಮುದಾಯಗಳು, ಪರಿಶಿಷ್ಟ ಜಾತಿ ಸಮುದಾಯಗಳು ಏನ್ ಕ್ಲಾಸಿಫಿಕೇಶನ್ ಆಫ್ ಕ್ಯಾಸ್ಟ್ ಆದೇಶ ಮಹದೇವಪ್ಪನಿಗೆ, ಜಾತಿವಾದಿ HC ಮಹದೇವಪ್ಪನಿಗೆ, ಜಿ ಪರಮೇಶ್ವರ್ ಅವರಿಗೆ, ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ
ಆತ್ಮೀಯ